ನಮ್ಮಲ್ಲಿ ತುಂಬ ಜನ ಯಾವ ಥರ ಯೋಚನೆ ಮಾಡ್ತಾರಂದ್ರೆ ಲೋನ್ ತಗೊಳ್ಳೋದು ಒಂದು ಬ್ಯಾಡ್ ಐಡಿಯಾ, ಲೋನ್ ತಗೊಂಡು ಯಾರು ನೆಮ್ಮದಿಯಾಗಿರ್ತಾರೆ ಗುರು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ತುಂಬ ಜನರಿಗೆ ಏನು ಗೊತ್ತಿಲ್ಲ ಅಂದರೆ ಜಗತ್ತಿನ ಟಾಪ್ ರಿಚೆಸ್ಟ್ ಜನ ಶ್ರೀಮಂತರಾಗೋದಕ್ಕೆ ಲೋನ್ ತಗೋತಾರೆ. ಆದರೆ ನಾವು ಜೊತೆ ಇನ್ನೊಂದು ವಿಷಯ ತಿಳ್ಕೋಬೇಕು. ಅದೇನಂದರೆ ನಾವು ಇಂಡಿಯನ್ಸ್ ಲೋನ್ ತಗೊಳ್ಳೋದಕ್ಕೆ ಭಯ ಪಡ್ತೀವಿ. ಮತ್ತು ಯಾಕೆ ನಾವು ಲೋನ್ ಅಂದರೆ ಅಷ್ಟೊಂದು ನೆಗೆಟಿವ್ ಆಗಿ ತಗೋತೀವಿ ಅಂತಾನು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಡೇಟಾ ನೋಡಿ, ನಮ್ಮಲ್ಲಿ ತುಂಬ ಜನ ಪರ್ಸ್ನಲ್ ಲೋನ್ ತಗೋತಾರೆ ಮತ್ತು ಜೊತೆ ಕಾರ್ ಲೋನ್ಸ್ ಮತ್ತು ಕ್ರೆಡಿಟ್ ಲೋನ್ಸ್ ಕೂಡ ಪಾಪ್ಯುಲರ್ ಇವೆ. ಮತ್ತು ಇವೆಲ್ಲ ಲೋನ್ಸ್ ಬ್ಯಾಡ್ ಡೆಪ್ಟ್ ಕ್ಯಾಟಗರಿಯಲ್ಲಿ ಬರ್ತವೆ. ಅಂದರೆ ಈ ಲೋನ್ಸ್ ಇಂದ ನಾವು ಖರ್ಚೇ ಮಾಡ್ತಿದೀವಿ, ಬದಲಿಗೆ ಯಾವುದೇ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಕೋತಾ ಇಲ್ಲ. ಅದರಿಂದ ನಮ್ಮ ಇನ್ಕಮೇ ಜನರೇಟ್ ಆಗ್ತಿಲ್ಲ, ಬದಲಿಗೆ ನಮ್ಮ ಪಾಕೆಟ್ ಇಂದ ಇನ್ನೂ ಜಾಸ್ತಿನೇ ಹಣ ಖರ್ಚಾಗ್ತಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೋನ್ ತಗೊಂಡು ಶ್ರೀಮಂತರಾಗೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಿಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ಪಾಲಿಸಿ ಬಜಾರ್ ಅವರ ಒಂದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತೀನಿ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತ ಭಯ ಪಡಬೇಡಿ, ನಾನು ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳ್ತೀನಿ. ಈಗ ಅನ್ಕೊಳ್ಳಿ, ನೀವು 600 ರೂಪಾಯಿ ಪೇ ಮಾಡಿದ್ರೆ ತಿಂಗಳ ನಿಮಗೆ 2 ಕೋಟಿ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ಸಿಗುತ್ತೆ. ಇವಾಗ ಎಷ್ಟೋ ಜನ ಟರ್ಮ್ ಇನ್ಶೂರೆನ್ಸ್ ಅಂತ ವರ್ಡ್ ಅಂತೂ ಕೇಳಿರ್ತಾರೆ, ಆದ್ರೆ ಅವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೇನೆ ಏನಂತ ಗೊತ್ತಿರಲ್ಲ. ಸೊ ಬೇಸಿಕಲಿ ಈ ಟರ್ಮ್ ಇನ್ಶೂರೆನ್ಸ್ ಅನ್ನುವ ಶಬ್ದಗಳಲ್ಲೇ ಅದರ ಮೀನಿಂಗ್ ಅಡಗಿದೆ. ಇದರಲ್ಲಿ ಟರ್ಮ್ ಅಂದ್ರೆ ತಿಂಗಳ ನೀವು 600 ರೂಪಾಯಿ ಕಟ್ತಿದ್ರೆ ಮತ್ತು ಅದರ ಕವರ್ 2 ಕೋಟಿ ರೂಪಾಯಿ ಅಷ್ಟು ಇದ್ರೆ, ನೀವು ಇದನ್ನ ಎಲ್ಲಿವರೆಗೂ ಕಟ್ತಿರ್ತೀರಲ್ಲ ಅಲ್ಲಿವರೆಗೂ ನಿಮ್ಮ ಲೈಫ್ಗೆ ಕವರ್ ಇರತ್ತೆ. ನೀವು ಯಾವಾಗ ಕಟ್ಟೋದನ್ನ ನಿಲ್ಲಿಸ್ತೀರಾ ಆವಾಗ ನಿಮ್ಮ ಕವರ್ ಸಹ ನಿಂತೋಗ್ಬಿಡತ್ತೆ. ಇವಾಗ ನೀವು ಕಂಟಿನ್ಯೂಸ್ಲಿ ಟರ್ಮ್ ಪ್ಲಾನ್ ಪ್ರಕಾರ ತಿಂಗಳ ನೀವು 600 ರೂಪಾಯಿ ಕಟ್ತಿದ್ರೆ ಮತ್ತು ಮುಂದೆ ದುರಾದೃಷ್ಟದಿಂದ ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮನ್ನ ನಂಬ್ಕೊಂಡಿರ್ತಾರಲ್ಲ, ಅಂದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿ, ಅವರಿಗೆ ಆ ಕವರ್ ಅಮೌಂಟ್ ಸಿಗುತ್ತೆ. ಇದಕ್ಕೇನೆ ಟರ್ಮ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಇಂಥದೇ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನ ನಮ್ಮ ಚಾನೆಲ್ ಆಡಿಯನ್ಸ್ಗೆ ಆಫರ್ ಮಾಡ್ತಿದ್ದಾರೆ. ಈ ಪ್ಲಾನ್ ಅಲ್ಲಿ ತಿಂಗಳಿಗೆ 600ರಿಂದ 700 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಅದರ ಕವರ್ ಬಂದ್ಬಿಟ್ಟು ನಿಮ್ಗೆ 2 ಕೋಟಿ ರೂಪಾಯಿವರೆಗೂ ಇರುತ್ತೆ ಮತ್ತು ಅದು 20 ಕೋಟಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ನಿಮ್ಗೆ 10% ವರೆಗೂ ರಿಯಾಯಿತಿ ಸಿಗುತ್ತೆ. 51ಕ್ಕಿಂತ ಹೆಚ್ಚು ವಿಮಾ ಸಂಸ್ಥೆಗಳು ಇಲ್ಲಿ ಲಭ್ಯವಿವೆ. 24x7 ಕ್ಲೈಮ್ ಅಸಿಸ್ಟೆನ್ಸ್ ದೊರೆಯುತ್ತೆ ಮತ್ತು ನಿಮ್ಮ ಎಲ್ಲ ನೀಡ್ಸ್ ಗಳಿಗೆ ಪರ್ಸನಲೈಸ್ ಸಪೋರ್ಟ್ ಸಹ ಸಿಗುತ್ತೆ. ಅಷ್ಟೇ ಅಲ್ಲದೆ 1.5 ಲ್ಯಾಕ್ ವರೆಗೂ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲ ಡೀಟೇಲ್ಸ್ ಪಡ್ಕೊಳ್ಳಿ. ಒಂದು ರೀಸೆಂಟ್ ಸರ್ವೆಯಿಂದ ಏನ್ ಗೊತ್ತಾಗಿದೆ ಅಂದ್ರೆ 5 ಇಂಡಿಯನ್ಸ್ ಪೈಕಿ ಒಬ್ಬ ಇಂಡಿಯನ್ ಟ್ರಾವೆಲ್ ಬಿಲ್ಗೋಸ್ಕರನು ಲೋನ್ ತಗೋತಿದ್ದಾನ್ ಗುರು. ಮತ್ತು 10% ಇಂಡಿಯನ್ಸ್ ತಮ್ಮ EMI ಮತ್ತು ಕ್ರೆಡಿಟ್ ಕಾರ್ಡ್ಸ್ ಡ್ಯೂಸ್ ತುಂಬುವುದಕ್ಕೆ ಲೋನ್ ತಗೋತಿದ್ದಾರೆ. ಆದ್ರೆ ದೋಸ್ತ್, ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಶ್ರೀಮಂತರು ಲೋನ್ ತಗೊಂಡು ಬಂಗ್ಲೋ ಅಥವಾ ಕಾರ್ ತಗೊಳ್ಳಲ್ಲ, ಬದಲಿಗೆ ಅವರು ಲೋನ್ ಇಂದ ಅಸೆಟ್ಸ್ ತಗೋತಾರೆ. ಅಂದ್ರೆ ದುಡ್ಡಿಂದ ದುಡ್ಡು ಮಾಡೋ ವಿಷಯಗಳಲ್ಲಿ ಅವರು ಲೋನ್ ತಗೊಂಡು ಹೂಡಿಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಲೋನ್ ತಗೊಂಡಿರುವ ಹಣನ ರಿಯಲ್ ಎಸ್ಟೇಟ್, ಸ್ಟಾಕ್ಸ್ ಅವ್ರ ಬಿಸ್ನೆಸ್ಗಳಲ್ಲಿ ಹಾಕ್ತಾರೆ. ಅದರಿಂದ ಅವರು ಜಾಸ್ತಿ ರಿಟರ್ನ್ಸ್ ನ ಪಡ್ಕೋತಾರೆ. ಇವತ್ತಿನ ಎಷ್ಟೆಲ್ಲ ವೆಲ್ತಿ ಜನ ಇದಾರಲ್ಲ ಅವರೆಲ್ಲ ಲೋನ್ ತಗೊಂಡೇ ಶ್ರೀಮಂತರಾಗಿರೋದು. ಬಿಕಾಸ್ ಇವತ್ತು ಎಷ್ಟೆಲ್ಲ ಜನ ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ, ಅವರ ಎಲ್ಲಾ ಲೋನ್ಸ್ ಗುಡ್ ಡೆಪ್ಟ್ ಕ್ಯಾಟಗರಿಯಲ್ಲಿ ಬರ್ತವೆ. ಈಗ ನಿಮ್ಮಲ್ಲಿ ತುಂಬಾ ಜನ ಯೋಚನೆ ಮಾಡ್ತಿರ್ಬೇಕು, ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ, ಬಿಸ್ನೆಸ್ ಮಾಡಕ್ಕೆ ಲೋನ್ ಯಾರು ಕೊಡ್ತಾರೆ ಅಂತ. ಮತ್ತು ಒಂದ್ ವೇಳೆ ನಮ್ಗೆ ಲೋನ್ ಸಿಕ್ಕರು ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡಕ್ ಆಗತ್ತಾ, ಬಿಸ್ನೆಸ್ ಫೇಲ್ ಆದ್ರೆ ಏನ್ ಮಾಡೋದು ಅಂತ ಸಾವಿರಾರು ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಾನೆ ಇರ್ತವೆ. ಅದಕ್ಕೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಎಲ್ಲಿ ಕಡಿಮೆ ಹಣ ಹಚ್ಚಿ ಜಾಸ್ತಿ ಪ್ರಾಫಿಟ್ ಆಗತ್ತಲ್ಲ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಇದರ ಒಂದು ಎಕ್ಸಾಂಪಲ್ನ ನಾನು ನಿಮಗೆ ಹೇಳಬೇಕು ಅಂದರೆ, ಸುಮಾರು 60 ವರ್ಷದ ಹಿಂದೆ ಕೆಲವು ಲೇಡೀಸ್ ಕೂಡಿ ಈ ಕೆಲಸ ಮಾಡಿದ್ರು. ಕೇವಲ 80 ರೂಪಾಯಿಯಿಂದ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಈ ಕಂಪ್ನಿಯ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 1600 ಕೋಟಿ ರೂಪಾಯಿ ಇದೆ. ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಯಾವುದೇ ಬಿಸ್ನೆಸ್ ನಾಲೆಜ್ ಇಲ್ಲದೆ ಅವರು ಸ್ಟಾರ್ಟ್ ಮಾಡಿದ್ರು. ಅದು ಸಹ ತಮ್ಮ ಮನೆಯ ಟೆರೆಸ್ ಮೇಲೆ ಅವರು ಈ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರು. ಹೌದು ಸ್ನೇಹಿತರೆ, ನಾನು ಮಾತಾಡ್ತಿರೋದು
ಲಿಜ್ಜತ್ ಪಾಪಡ್ ಅನ್ನುವ ಒಂದು ಬ್ರ್ಯಾಂಡ್ ಬಗ್ಗೆ. ಈ ಬ್ರ್ಯಾಂಡಿನ ಫೌಂಡರ್ ಸ್ಟಾರ್ಟಿಂಗ್ ಅಲ್ಲಿ ಕೇವಲ 4 ಪ್ಯಾಕೆಟ್ ಮಾತ್ರ ಸೇಲ್ ಮಾಡಿದ್ರು. 1959ರಲ್ಲಿ 7 ಗುಜರಾತಿ ಮಿಡಲ್ ಕ್ಲಾಸ್ ಲೇಡೀಸ್ ಇದನ್ನ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅವರಿಗೆ ಮನೆ ನಡ್ಸಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತು. ಆಗ ಅವರು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ 80 ರೂಪಾಯಿ ಒಂದು ಸಣ್ಣ ಲೋನ್ ತಗೊಂಡಿದ್ರು. ಆದ್ರೆ ಇವತ್ತು ಈ ಒಂದು ಕಂಪನಿಯಲ್ಲಿ ಆಲ್ಮೋಸ್ಟ್ 50,000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾರೆ ಮತ್ತು ಅವರ ಆನ್ಯುವಲ್ ಟರ್ನ್ ಓವರ್ 800 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಿಮ್ಗೆ ನೀವು ಹೇಗೆ ಲೋನ್ ತಗೊಂಡು ಹಣ ಮಾಡಬಹುದು ಅಂತ ಹೇಳ್ತೀನಿ. ಅದಕ್ಕೆ ನಾ ಹೇಳುವ ಪಾಯಿಂಟ್ಸ್ ನ ತುಂಬಾ ಕೇರ್ಫುಲ್ ಆಗಿ ಕೇಳಿ ಮತ್ತು ಬೇಕಿದ್ರೆ ಒಂದು ಪೇಪರ್ ಮೇಲೆ ಅದನ್ನ ಬರ್ದಿಟ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೋನ್ ತಗೊಂಡು ಹಣ ಮಾಡುವುದಕ್ಕೆ ಫೈನಾನ್ಸಿಯಲ್ ಲೆವರೇಜ್ ಅಂತ ಕರೀತಾರೆ. ಫೈನಾನ್ಸಿಯಲ್ ಲೆವರೇಜ್ ನ ನಾವು ಸಿಂಪಲ್ ಭಾಷೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಅನ್ಕೊಳ್ಳಿ, ನಿಮ್ಮ ಹತ್ತಿರ 2 ಲಕ್ಷ ರೂಪಾಯಿ ಇದೆ ಮತ್ತು ನಿಮ್ಗೆ ಒಂದು ಬಿಸ್ನೆಸ್ ಅಲ್ಲಿ 20% ಗ್ರೋತ್ ಅಪಾರ್ಚುನಿಟಿ ಕಾಣಿಸ್ತಿದೆ ಅಂತ ಅನ್ಕೊಳ್ಳಿ. ಸೊ ನಾವು ಆ 2 ಲಕ್ಷ ರೂಪಾಯಿನ ಆ ಒಂದು ಬಿಸ್ನೆಸ್ ಅಲ್ಲಿ ಹಾಕ್ತೀವಿ. 2 ಲಕ್ಷ ರೂಪಾಯಿ 20% ಅಂದ್ರೆ ಎಷ್ಟಾಗತ್ತೆ? 40,000 ರೂಪಾಯಿ ಆಗುತ್ತೆ. ಹಾಗೇನೆ ಒಂದ್ ವೇಳೆ ನಾವು 8% ಇಂಟ್ರೆಸ್ಟ್ ರೇಟ್ ಇಂದ ಒಂದು ಬ್ಯಾಂಕ್ ಇಂದ 20 ಲಕ್ಷ ರೂಪಾಯಿ ಲೋನ್ ತಗೊಂಡು ಅದೇ ಸೇಮ್ ಬಿಸ್ನೆಸ್ ಅಲ್ಲಿ ಹಾಕ್ತೀವಿ ಅಂತ ಅನ್ಕೊಳ್ಳಿ. 20 ಲಕ್ಷ ರೂಪಾಯಿಯ 20% ಎಷ್ಟಾಗುತ್ತೆ? 4 ಲಕ್ಷ ರೂಪಾಯಿ ಆಗುತ್ತೆ. ಮತ್ತು 8% ಇಂಟ್ರೆಸ್ಟ್ ರೇಟ್ ಇಂದ ನಾವು ಲೋನ್ ತಗೊಂಡಿದೀವಿ. ಸೊ ನಾವು ಬಡ್ಡಿ ಕಟ್ಟಬೇಕಲ್ಲ. ಸೊ 20 ಲಕ್ಷ ರೂಪಾಯಿಯ 8% ಇಂಟ್ರೆಸ್ಟ್ ರೇಟ್ ಎಷ್ಟಾಗುತ್ತೆ? 1,60,000 ಆಗುತ್ತೆ. ಸೊ ನಿಮ್ಮ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 2,40,000 ರೂಪಾಯಿ. ಇದಕ್ಕೇನೆ ಫೈನಾನ್ಸಿಯಲ್ ಲಿವರೇಜ್ ಅಂತ ಕರೀತಾರೆ. ಆದ್ರೆ ಇದರಲ್ಲಿ ರಿಸ್ಕ್ ಕೂಡ ಇದೆ. ಅದಕ್ಕೆ ನಾನು ನಿಮ್ಗೆ 4 ಮೆಥಡ್ಸ್ ಹೇಳ್ತೀನಿ. ಅದರಿಂದ ನೀವು ರಿಸ್ಕ್ ನ ಮ್ಯಾನೇಜ್ ಮಾಡಿ ಲೋನ್ ಅಮೌಂಟ್ ನ ಹೂಡಿಕೆ ಮಾಡಬಹುದು. ಮೆಥಡ್ ನಂಬರ್ 1, ಇನ್ವೆಸ್ಟಿಂಗ್ ಇನ್ ಕಮರ್ಷಿಯಲ್ ಪ್ರಾಪರ್ಟೀಸ್. ಇದರಿಂದ ನಾವು ರೆಂಟಲ್ ಇನ್ಕಮ್ ಜನರೇಟ್ ಮಾಡಬಹುದು. ಗ್ಯಾರಿ ಕೆಲ್ಲರ್ ಅವರು ತಮ್ಮ ಬುಕ್ ಮಿಲಿಯನೇರ್ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೋ ಪ್ರಾಪರ್ಟಿಗಳು ಫ್ಯಾಮಿಲಿ ಸಮಸ್ಯೆಯಿಂದ, ಎಮರ್ಜೆನ್ಸಿ ಸಮಸ್ಯೆಯಿಂದ ಅಥವಾ ಲೋನ್ ಪ್ರಾಬ್ಲಮ್ಸ್ ಇಂದ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಿರ್ತವೆ. ನಾವು ಅಂತ ಪ್ರಾಪರ್ಟಿಗಳನ್ನೇ ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಅಲ್ಲಿ ಲೈವ್ ಬ್ಯಾಂಕ್ ಆಕ್ಷನ್ಸ್ ಅಂತ ಸರ್ಚ್ ಮಾಡಿದ್ರೆ ನೀವು ನೋಡಬಹುದು ಯಾವ ಓನರ್ ತಮ್ಮ ಲೋನ್ ಪೇ ಮಾಡ್ತಿಲ್ಲ ಅಂತವರ ಪ್ರಾಪರ್ಟಿನ ಬ್ಯಾಂಕ್ ತುಂಬಾ ಚೀಪ್ ರೇಟ್ ಅಲ್ಲಿ ಆಕ್ಷನ್ ಮಾಡ್ತಿರುತ್ತೆ. ನೀವು ಲೋನ್ ತಗೊಂಡು ಒಂದು ಚೀಪ್ ರೇಟ್ ಅಲ್ಲಿ ಆಕ್ಷನ್ ಆಗ್ತಿರುವ ಪ್ರಾಪರ್ಟಿನ ತಗೊಂಡು ಅದನ್ನ ಸ್ವಲ್ಪ ರಿನೋವೇಟ್ ಮಾಡಿದ್ರೆ ನೀವು ಮತ್ತೆ 25 to 30% ಜಾಸ್ತಿ ರೇಟ್ ಅಲ್ಲಿ ಆ ಪ್ರಾಪರ್ಟಿನ ಮಾರಬಹುದು ಮತ್ತು ಪ್ರಾಫಿಟ್ ಗಳಿಸಬಹುದು. ಗ್ಯಾರಿ ಕೆಲ್ಲರ್ ಅವರು ಮತ್ತೆ ಸಾಕಷ್ಟು ಐಡಿಯಾಸ್ ಗಳನ್ನ ಅವರು ಈ ಬುಕ್ ಅಲ್ಲಿ ಶೇರ್ ಮಾಡಿದ್ದಾರೆ. ನೀವು ಬೇಕಿದ್ರೆ ಆ ಬುಕ್ ನ ಒಮ್ಮೆ ಓದಬಹುದು. ಮೆಥಡ್ ನಂಬರ್ 2, ಇನ್ವೆಸ್ಟಿಂಗ್. ಇದರಲ್ಲಿ ನಾವು ಬೇಸಿಕಲಿ ಲೋನ್ ತಗೊಂಡು ಹೈ ಗ್ರೋತ್ ಪೊಟೆನ್ಷಿಯಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದ್ರೆ ಲೋನ್ ತಗೊಂಡು ಇನ್ವೆಸ್ಟಿಂಗ್ ಮಾಡೋದ್ರಲ್ಲಿ ಪ್ರಾಫಿಟ್ ಆಗುವ ಚಾನ್ಸ್ ಎಷ್ಟಿದೆಯೋ ಅಷ್ಟೇ ಲಾಸ್ ಆಗುವ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ರಾಪರ್ ನಾಲೆಜ್ ಗೇನ್ ಮಾಡ್ಕೋಬೇಕು ಮತ್ತು ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಲೇಬೇಕು. ಮತ್ತು ಮಿನಿಮಮ್ 5 ರಿಂದ 6 ವರ್ಷದವರೆಗೆ ನೀವು ಇನ್ವೆಸ್ಟ್ ಮಾಡಿರುವ ದುಡ್ಡಿನ ಬಗ್ಗೆ ಯೋಚನೆ ಮಾಡಲೇಬಾರದು. ನೀವು ಲಾಂಗ್ ಟರ್ಮ್ ವರೆಗೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ರೆಡಿ ಇದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೆಥಡ್ ನಂಬರ್ 3, ಲೆವರೇಜಿಂಗ್. ಒಂದು ವೇಳೆ ನಿಮಗೆ ರಿಯಲ್ ಎಸ್ಟೇಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂದ್ರೆ ನೀವು ಲೆವರೇಜಿಂಗ್ ಯೂಸ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಮುಖೇಶ್ ಅಂಬಾನಿ ಅವರು $5 ಬಿಲಿಯನ್ ಲೋನ್ ತಗೊಂಡಿದ್ರು. ಇದು ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಲೋನ್. ಬೇಸಿಕಲಿ ಅವರು ಈ ಲೋನ್ ಯಾಕೆ ತಗೊಂಡಿದ್ರು ಅಂದ್ರೆ ತಮ್ಮ ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡೋದಕ್ಕೆ ತಗೊಂಡಿದ್ರು. ದೇಶದಲ್ಲಿ 5G ನೆಟ್ವರ್ಕ್ ಎಕ್ಸ್ಪಾಂಡ್ ಮಾಡೋದಕ್ಕೆ ಅವರು ಈ ಒಂದು ದೊಡ್ಡ ಅಮೌಂಟಿನ ಲೋನ್ ನ ತಗೊಂಡಿದ್ರು. ಒಂದು ವೇಳೆ ನಿಮ್ಗೂ ಸಹ ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲಿ ಸ್ಕೋಪ್ ಕಾಣಿಸ್ತಿದ್ರೆ ನೀವು ಲೋನ್ ತಗೊಂಡು ನಿಮ್ಮ ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಮ್ದೊಂದು ರೆಸ್ಟೋರೆಂಟ್ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳಿ ಮತ್ತು ಅದರ ಗ್ರೋತ್ ತುಂಬಾ ಚೆನ್ನಾಗಿದೆ ಅಂತಾನು ಅನ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದ್ ವೇಳೆ ನಾವು ರೆಸ್ಟೋರೆಂಟ್ ಬೇರೆ ಊರಲ್ಲಿ ಅವ್ರ ಬೇರೆ ಸಿಟಿಯಲ್ಲಿ ಓಪನ್ ಮಾಡಿದ್ರು ನಮ್ಮ ಗ್ರೋತ್ ಆಗತ್ತೆ ಅಂತ ನಮ್ಗೆ ಗ್ಯಾರಂಟಿ ಇದ್ರೆ ನಾವು ಲೋನ್ ತಗೊಂಡು ಬೇರೆ ಊರಲ್ಲಿ ಅವ್ರ ಸಿಟಿಯಲ್ಲಿ ಓಪನ್ ಮಾಡಬಹುದು. ಗೌತಮ್ ಅಡಾನಿ ಅವರಿಗೆ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಗ್ರೋತ್ ಸಿಕ್ಕಾಗ ಅವರು 32,000 ಕೋಟಿ ರೂಪಾಯಿ ಲೋನ್ ತಗೊಂಡು ACC ಮತ್ತು ಅಂಬುಜಾ ಸಿಮೆಂಟ್ ಕೂಡ ಅಕ್ವೈರ್ ಮಾಡಿದ್ರು. ಮೆಥಡ್ ನಂಬರ್ 4,
ಲೋನ್ ಅಂಡ್ ಟ್ಯಾಕ್ಸಸ್. ಶ್ರೀಮಂತರು ಲೋನ್ ಕೇವಲ ದುಡ್ಡು ಮಾಡೋದಕ್ಕೆ ಅಷ್ಟೇ ತಗೊಳ್ಳಲ್ಲ, ಬದಲಿಗೆ ಅವರು ಟ್ಯಾಕ್ಸ್ ಸೇವ್ ಮಾಡೋದಕ್ಕೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಎಲಾನ್ ಮಸ್ಕ್ ಆಲ್ಮೋಸ್ಟ್ 0% ಟ್ಯಾಕ್ಸ್ ಪೇ ಮಾಡ್ತಾರೆ. ಯಾಕಂದ್ರೆ ಅವರು ತಮ್ಮ ಕಂಪ್ನಿಯಿಂದ ಯಾವುದೇ ಸ್ಯಾಲ್ರಿನೇ ತಗೊಳ್ಳಲ್ಲ, ಬದಲಿಗೆ ಅವರು ತಮ್ಮ ಕಂಪ್ನಿಯ ಶೇರ್ಸ್ ಗಳನ್ನ ಆಸ್ ಅ ಪೇಮೆಂಟ್ ತರ ಆಕ್ಸೆಪ್ಟ್ ಮಾಡ್ಕೋತಾರೆ ಮತ್ತು ಅವರು ತಮ್ಮ ಶೇರ್ಸ್ ನ ಮಾರಲ್ಲ. ಅದಕ್ಕೆ ಗೌರ್ಮೆಂಟ್ ಅದನ್ನ ಅವರ ಇನ್ಕಮ್ ಅಂತ ತಿಳ್ಕೊಳ್ಳಲ್ಲ ಮತ್ತು ಅವರು ಈ ತರ ತಮ್ಮ ಟ್ಯಾಕ್ಸ್ ನ ಸೇವ್ ಮಾಡ್ತಾರೆ. ಮತ್ತು ಇನ್ನು ನೆಕ್ಸ್ಟ್ ಲೆವೆಲ್ ತಲೆ ಉಪಯೋಗಿಸಿ ಅವ್ರು ಏನ್ ಮಾಡ್ತಾರಂದ್ರೆ, ಬ್ಯಾಂಕ್ಗೆ ಹೋಗಿ ನನಗೆ ನನ್ನ ಶೇರ್ಸ್ ಬದಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಕೊಡಿ ಅಂತ ಕೇಳ್ತಾರೆ ಮತ್ತು ಅವರು ಆ ಲೋನ್ ಅಮೌಂಟ್ ಇಂದ ತಮ್ಮ ಖರ್ಚನ್ನ ನೋಡ್ಕೋತಾರೆ. ಪ್ರತಿ ವರ್ಷ ಅವರ ಶೇರ್ಸ್ ಬೆಲೆ ಹೆಚ್ಚಾದಾಗ ಅವರು ತಮ್ಮ ಲೋನ್ನ ರೀಫೈನಾನ್ಸ್ ಮಾಡ್ತಾರೆ. ಮತ್ತು ಒಂದ್ ವೇಳೆ ನಾವು ಯಾವ್ದಾದ್ರು ಒಂದು ಕಂಪ್ನಿನ ಓನ್ ಮಾಡ್ತಿದ್ರೆ ಹೀಗೆ ಎಲಾನ್ ಮಸ್ಕ್ ತರ ತಲೆ ಉಪಯೋಗಿಸಿ ನಮ್ಮ ಟ್ಯಾಕ್ಸ್ ನ ಸೇವ್ ಮಾಡ್ಕೋಬಹುದು. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಪಾಲಿಸಿ ಬಜಾರ್ ಅವರ ಟರ್ಮ್ ಇನ್ಶೂರೆನ್ಸ್ ಪ್ಲಾನಿನ ಲಾಭ ಖಂಡಿತ ಪಡ್ಕೊಳ್ಳಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.